ಇಂಡಿಯಾಸ್ ಓಲ್ಡೆಸ್ಟ್ ಸರ್ಕ್ಯೂಟ್ ವಿಂಡ್ ಟನಲ್ ಅಟ್ IISc ಗೆಟ್ಸ್ ಆನ್ ಅಪ್ಗ್ರೇಡ್. ಸೊ ಇಲ್ಲಿ ನಾವೇನು ನೋಡ್ತೀವಿ ಅಂತಂದರೆ IIScಯಲ್ಲಿ ಭಾರತದ ಅತ್ಯಂತ ಹಳೆಯ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಏನಿದೆ ಇದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಅಂದರೆ ನವೀಕರಣಗೊಳಿಸೋದಕ್ಕೆ ನವೀಕರಣಗೊಳಿಸಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಸೊ ಮೊದಲಿಗೆ ನಮಗೆ ಇಲ್ಲಿ ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಯಾವ ರೀತಿಯ ಕ್ವಶನ್ಸ್ ಕೇಳ್ಬೋದು ಅಂದರೆ ಓಪನ್ ವಿಂಡ್ಸ್ ಲೈಕ್ ಓಲ್ಡೆಸ್ಟ್ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ವಾಸ್ ಅಪ್ಗ್ರೇಡೆಡ್ ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಅಂತ ಕೇಳ್ಬೋದು. ಆಪ್ಷನ್ಸ್ ಬಂದು IISc ಬೆಂಗಳೂರು ಇರ್ಬೋದು, IIT ಮೆಡ್ರಾಸ್, IIT ಬಾಂಬೆ, ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸನ್ನು ಕೊಟ್ಟಿರ್ಬೋದು ಒಂದು ಥರ. ಮತ್ತೊಂದು ಏನು ಕೇಳ್ಬೋದು ಅಂದರೆ ಎಂಟೈರ್ ಆಗಿ ಈ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಏನಿದೆ ಇದ್ರ ಬಗ್ಗೆನೇ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಈ ಒಂದು ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಏನಿದೆ ಇದ್ರ ಬಗ್ಗೆ ನೋಡೋಣ. ಇದು ಸುಮಾರು 1950s ಇದನ್ನು ಓಪನ್ ಮಾಡಿದ್ದು. 1950ರ ದಶಕದಲ್ಲಿ ಈ ಒಂದು ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಏನಿದೆ ಇದನ್ನು ಓಪನ್ ಮಾಡಿದ್ದು ಅಂಡರ್ ದ ಗೈಡೆನ್ಸ್ ಆಫ್ ಪ್ರೊಫೆಸರ್ OG ಟೈಜನ್ಸ್ ಅನ್ನುವಂಥ ಅವರ ಮಾರ್ಗದರ್ಶನದಲ್ಲಿ ಓಪನ್ ಮಾಡಲಾಗಿತ್ತು. ಆ್ಯಂಡ್ ಕಂಪ್ಲೀಟ್ ಮಾಡಿದ್ದು ಇದನ್ನ 1959ರಲ್ಲಿ ಅಂಡರ್ ಸತೀಶ್ ಧವನ್ ಅವರ ಚೇರ್ಮನ್ಶಿಪ್ಪಲ್ಲಿ ಇದನ್ನ ಕಂಪ್ಲೀಟ್ ಮಾಡಲಾಯಿತು. ಸೊ ಇಷ್ಟು ನಮಗೆ ಬೇಕಂದರೆ ಯಾವಾಗ ಸ್ಟಾರ್ಟ್ ಮಾಡಿದ್ದು 50s ಯಾವಾಗಲೂ ಸ್ಟಾರ್ಟ್ ಮಾಡಿದ್ರು, ಬಟ್ ಎಂಡ್ ಆಗಿದ್ದು 1959ನಲ್ಲಿ ಯಾರಿದ್ದಾಗ ಸತೀಶ್ ಧವನ್ ಅವರು ಚೇರ್ಮನ್ ಆಗಿರುವಾಗ, ಎಲ್ಲಿ IISc ಚೇರ್ಮನ್ ಆಗಿದ್ದರು ಸತೀಶ್ ಧವನ್ ಅವರು, ಆವಾಗ ಇದನ್ನು ಕಂಪ್ಲೀಟ್ ಮಾಡಿದ್ದು. ಆ್ಯಂಡ್ ಇದನ್ನು ಇನಾಗ್ರೇಟ್ ಮಾಡಿದ್ದು ಯಾರು ಅಂದರೆ ಜಯಚಾಮರಾಜೇಂದ್ರ ಒಡೆಯರ್, ಆಗಿನ ಮಹಾರಾಜರಾಗಿದ್ದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರು ಇದನ್ನು ಉದ್ಘಾಟಿಸಿದರು ಅನ್ನೋದನ್ನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಇಂದಿಗೂ ಭಾರತದ ಒಂದು ಅತಿ ದೊಡ್ಡ ವಿಂಡ್ ಟನಲ್ ಫೆಸಿಲಿಟಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಮಗೆ. ತದನಂತರ ಈಗ ವಿಂಡ್ ಟನಲ್ ಅಂದರೆ ಏನು? ಈ ಒಂದು ಗಾಳಿಯ ಒಂದು ಹರಿವೇನಿರುತ್ತೆ ಇದರ ಪರಿಣಾಮವನ್ನು ಏರ್ಕ್ರಾಫ್ಟಲ್ಲಿರ್ಬೋದು, ಸ್ಪೇಸ್ ವೆಹಿಕಲ್ಸಲ್ಲಿ ಇರ್ಬೋದು, ಇಲ್ಲ ಬಿಲ್ಡಿಂಗ್ಸ್, ಬ್ರಿಡ್ಜಸ್ಗಳ ಮೇಲೆ ಪರೀಕ್ಷಿಸುವ ಒಂದು ಏರೋಡೈನಮಿಕ್ ಫೆಸಿಲಿಟಿ ಆಗಿರುತ್ತೆ ಇದು. ಈ ವಿಂಡ್ ಟನಲ್ ಏನಿದೆ, ಈ ಓಪನ್ ಸರ್ಕ್ಯೂಟ್ ವಿಂಡ್ ಟನಲ್ ಏನಿದೆ ಇದು ಆ್ಯಕ್ಚುಲಿ ಇಟ್ ಇಸ್ ಅ ಟೆಸ್ಟಿಂಗ್ ಪ್ಲೇಸ್. ಅಂದರೆ ಈಗ ಎಲ್ಲೆಲ್ಲಿ ವಿಂಡ್ ಟನಲ್ಗಳನ್ನು ಬಳಸ್ತಾರೆ, ಫಾರ್ ಎಕ್ಸಾಂಪಲ್ ಬ್ರಿಡ್ಜಸನ್ನು ಬಿಲ್ಡ್ ಮಾಡುವಾಗ, ಬಿಲ್ಡಿಂಗ್ಸಲ್ಲಿ ಇರೋವಾಗಿರ್ಬೋದು, ಇಲ್ಲ ವಿಮಾನಗಳಲ್ಲಿ ಇರ್ಬೋದು, ಇಲ್ಲ ಅಂತರಿಕ್ಷ ವಾಹನಗಳಲ್ಲಿ ಎಲ್ಲೆಲ್ಲಿ ವಿಂಡ್ ಟನಲ್ಗಳನ್ನು ಬಳಸ್ತಾರೆ ಅಂತಹ ಒಂದು ಏನಂತೀವಿ ಆ ಒಂದು ವಿಂಡ್ ಟನಲ್ಗಳನ್ನು ಟೆಸ್ಟ್ ಮಾಡೋದಕ್ಕೆ ಈ ಒಂದು ಫೆಸಿಲಿಟಿಯನ್ನು ನಿರ್ಮಿಸಲಾಗಿತ್ತು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಏನು ಅಪ್ಗ್ರೇಡನ್ನು ಮಾಡಿದ್ದಾರೆ ಅಂತ ನಾವು ನೋಡೋಕ್ಕೆ ಹೋದರೆ, ಮೊದಲಿಗೆ ಹಳೆಯ ಒಂದು ಫ್ಯಾನ್ ಮೋಟರ್ ಡ್ರೈವ್ ಸಿಸ್ಟಮ್ ಏನಿದೆ ಅದನ್ನು ತೆಗೆದು ಈಗ ಏನು ಮಾಡರ್ನ್ ಸ್ಟೇಟ್ ಆಫ್ ದ ಆರ್ಟ್ ಸಿಸ್ಟಮ್ ಏನಿದೆ ಅದನ್ನು ಅಳವಡಿಸಿದ್ದಾರೆ. ಆ್ಯಂಡ್ ಇದಕ್ಕೆ ಹೆಲ್ಪ್ ಮಾಡಿರೋದು TVS ಮೋಟರ್ಸ್ ಏನಿದ್ದಾರೆ, TVS ಮೋಟರ್ಸ್ ಅವರು ಇದಕ್ಕೆ ಮೋಟರ್ ಕಂಪನಿ ಏನಿದೆ ಇವರು ಈ ಒಂದು ಅಪ್ಗ್ರೇಡ್ಗೆ ಸಹಕಾರವನ್ನು ನೀಡಿದ್ದಾರೆ ಅನ್ನುವಂಥದ್ದು. ಸೊ ಈಗ ಈ ಒಂದು ಅಪ್ಗ್ರೇಡಿಂದ ಏನಾಗಿದೆ ಅಂತಂದರೆ ಈ ಒಂದು ಟೆಸ್ಟ್ ಸೆಕ್ಷನ್ನ ಸ್ಪೀಡ್ ಏನಿದೆ ಇದು 45 ಮೀಟರ್ ಇಂದ 70 ಮೀಟರ್ ಪರ್ ಸೆಕೆಂಡ್ಗಷ್ಟು ಹೆಚ್ಚಳವಾಗಿದೆ ಅನ್ನುವಂಥದ್ದು ಒಂದು. ತದನಂತರ ಪ್ರಿಸೈಸ್ ಕಂಟ್ರೋಲ್, ಆ ಒಂದು ಸ್ಪೀಡನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಹೆಚ್ಚು ನಿಖರವಾಗಿ ಆ ಒಂದು ಸ್ಪೀಡನ್ನು ನಿಯಂತ್ರಣ ಮಾಡ್ಬೋದು ಅನ್ನುವಂಥದ್ದು. ತದನಂತರ ಎನ್ಹ್ಯಾನ್ಸ್ಡ್ ಆಟೋಮೇಷನ್, ಸ್ವಯಂಚಾಲಿತ ವ್ಯವಸ್ಥೆಯನ್ನು ಮತ್ತಷ್ಟು ಎನ್ಹ್ಯಾನ್ಸ್ ಮಾಡಲಾಗಿದೆ ಅನ್ನೋದು ನಮಗೆ ಅರ್ಥ ಮಾಡ್ಕೋಬೇಕು. ಸೊ ಇದಿಷ್ಟು ಒಂದು ಕಡೆ. ಸೊ ಈಗ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಏನೇನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಈಗಾಗಲೇ ಹೇಳೋ ಥರ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿದ್ದೀವಿ. ಇನ್ನು ನಾವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀವಿ ಅಂತಂದರೆ, ನಮ್ಮ ಒಂದು ಇಂಡಿಜಿನಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಮಾಡ್ತಾ ಇದೆ, ಯಾವ ರೀತಿಯಾಗಿ ಒಂದು ಏಳ್ಗೆಯನ್ನು ಕಾಣ್ತಾ ಇದೆ ಅನ್ನೋದರ ಕುರಿತಾಗಿ ಕ್ವೆಶನ್ಸನ್ನು ಕೇಳಿದಾಗ ಅಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಒಂದು. ತದನಂತರ ಏರೋಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ಏನಾದರೂ ಕೇಳಿದ್ರೆ ಅದರ ಬಗ್ಗೆ ನಾವು ಆನ್ಸರ್ ಮಾಡುವಾಗ, ಇಲ್ಲಾಂದರೆ ಆತ್ಮನಿರ್ಭರ್ ಭಾರತ್ ಇರ್ಬೋದು, ಇಲ್ಲ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಕೂಡ ನಮಗೆ ಅಂದರೆ ಅದಕ್ಕೆ ರಿಲೇಟ್ ಆಗಿರೋ ಕ್ವೆಶನ್ಸನ್ನು ಕೇಳಿದಾಗ ನಾವು ಇದನ್ನು ಅಲ್ಲಿ ಸ್ಟೇಟ್ ಮಾಡ್ಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್.